ನಮಸ್ಕಾರ, ನಾನು ಶಿವಕುಮಾರ್. ಜಸ್ಟ್ ನಾವು ನೋಡ್ತಾ ಇದೀವಿ, ಇದು ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಎರಡಕ್ಕೂ ಸೇಮ್ ಇದಾಗುತ್ತೆ. ಸೊ ಜೊತೆಗೆ ನಾನೊಂದು ಕಂಪ್ಯಾರಿಸನ್ ತೋರಿಸ್ತೀನಿ ಇವಾಗ. ಸೊ ಪ್ಲಸ್ ಮತ್ತೆ ಪ್ಲಸ್ ಇದ್ದಾಗ ಆನ್ಸರ್ ಪಾಸಿಟಿವ್ ಅಲ್ಲಿ ಬರುತ್ತೆ. ಎರಡು ನೆಗೆಟಿವ್ ಇದ್ದಾಗ ಸಮ್ ಆಗುತ್ತೆ, ಬಟ್ ಆನ್ಸರ್ ನೆಗೆಟಿವ್ ಅಲ್ಲಿ ಇರುತ್ತೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಡಿಪೆಂಡ್ಸ್ ಆನ್ ದ ಬಿಗರ್ ನಂಬರ್. ಸೊ ಮೈನಸ್ ಪ್ಲಸ್ ಇದ್ದಾಗ ಸೇಮ್ ಕಂಡೀಷನ್. ಸೊ ಇವಾಗ ನನ್ನ ಕಂಪ್ಯಾರಿಸನ್ ಯಾವ ತರ ಅಂದ್ರೆ addition, multiplication, division, addition ಮತ್ತೆ ಸಬ್ಸ್ಟ್ರಾಕ್ಷನ್ ಗೆ ಒಂದೇ ರೂಲ್ ಇದೆ. ಓಕೆನಾ? ಸೊ ಎರಡು ಕಡೆ ಪ್ಲಸ್ ಸಿಂಬಲ್ ಬಂದಾಗ ಸೊ ಆನ್ಸರ್ ನಮ್ದು ಪ್ಲಸ್ ಅಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ +5 +2 is +7. ಬಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಎರಡು ನೋಡೋಣ. ಇಲ್ಲಿ ಪ್ಲಸ್ ಆಪರೇಟರ್ ಮಲ್ಟಿಪ್ಲೈ ಪ್ಲಸ್ ಸಿಂಬಲ್ ಇದ್ದಾಗ ಎರಡು ಕಡೆ ಪ್ಲಸ್ ಇದ್ದಾಗ ಆನ್ಸರ್ ಪ್ಲಸ್ ಅಲ್ಲಿ ಬರುತ್ತೆ. ಸೊ +5 +3 ಆನ್ಸರ್ +50. ಅದೇ ಡಿವಿಷನ್ ಅಲ್ಲಿ ನೋಡಿದಾಗ +5 ಡಿವೈಡೆಡ್ ಬೈ +2 ಆನ್ಸರ್ 2.5 ಪ್ಲಸ್ ಅಲ್ಲೇ ಇರುತ್ತೆ. ಸಬ್ಸ್ಟ್ರಾಕ್ಷನ್ ಮೈನಸ್ ಪ್ಲಸ್ ಮೈನಸ್ ಬಂದಾಗ ಆನ್ಸರ್ ನಮಗೆ ಇಲ್ಲಿ ಎರಡು ವ್ಯಾಲ್ಯೂಸ್ ಆಡ್ ಆಗುತ್ತೆ, ಸಮ್ ಆಗುತ್ತೆ, ಬಟ್ ಸಿಂಬಲ್ 5. ಫಾರ್ ಎಕ್ಸಾಂಪಲ್ -7 ಪ್ಲಸ್ -2 ಇದರಲ್ಲಿದ್ದಾಗ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ವ್ಯಾಲ್ಯೂ ಆಡ್ ಆಗುತ್ತೆ, -9 ಆಗುತ್ತೆ. ಇಲ್ಲಿ -7 ಇಂಟು -2 is equal to +40. Minus into minus plus. Minus into minus is always plus. So ಇಲ್ಲಿ -7 divided by -2. Minus minus cut ಆಗುತ್ತೆ. So ಇಲ್ಲಿನೂ plus 3.5. ಪ್ಲಸ್ ಮತ್ತೆ ಮೈನಸ್ ಇದ್ದಾಗ ವ್ಯಾಲ್ಯೂಸ್ ಸಬ್ಸ್ಟ್ರಾಕ್ಟ್ ಆಗುತ್ತೆ. ಇದರದ್ದು ಡಿಫ್ರೆನ್ಸ್ ಬರಿತೀವಿ, ಬಟ್ ವ್ಯಾಲ್ಯೂ ಗ್ರೇಟರ್ ನಂಬರ್ ಸಿಂಬಲ್. ಯಾವ ನಂಬರ್ ಗ್ರೇಟರ್ ಇರುತ್ತೆ ಅದು. ಫಾರ್ ಎಕ್ಸಾಂಪಲ್ +7 -2 ಇದ್ದಾಗ ವ್ಯಾಲ್ಯೂ ಸಬ್ಸ್ಟ್ರಾಕ್ಟ್ ಆಗುತ್ತೆ, ವ್ಯಾಲ್ಯೂ 5 ಬರುತ್ತೆ. ಗ್ರೇಟರ್ ನಂಬರ್ ಜೊತೆ ಸಿಂಬಲ್ ಏನಿದೆ +5. ಇಲ್ಲಿ ಪ್ಲಸ್ ಇಂಟು ಮೈನಸ್ ಇಸ್ ಆಲ್ವೇಸ್ ಮೈನಸ್. ಫಾರ್ ಎಕ್ಸಾಂಪಲ್ +7 ಇಂಟು -2 is equal to -40. ಇಲ್ಲಿ +7 ಡಿವೈಡ್ ಬೈ -2 ಇಲ್ಲಿ ಸಿಂಬಲ್ ಮೈನಸ್ ಉಳಿಯುತ್ತೆ, 3.5. ಸೊ ಇನ್ನೊಂದು ಸೀರೀಸ್ ಮೈನಸ್ ಮತ್ತೆ ಆಪರೇಟರ್ ಪ್ಲಸ್ ಜೊತೆಗಿದ್ದಾಗ ವ್ಯಾಲ್ಯೂಸ್ ಸಬ್ಸ್ಟ್ರಾಕ್ಟ್ ಆಗುತ್ತೆ, ಡಿಫ್ರೆನ್ಸ್ ಇಲ್ಲಿ ಬರಿತೀವಿ, ಬಟ್ ಗ್ರೇಟರ್ ನಂಬರ್ಸ್ -2 ಪ್ಲಸ್ +7. ಸೊ ಇಲ್ಲಿ ಡಿಫ್ರೆನ್ಸ್ ಬರಿತೀವಿ, ಗ್ರೇಟರ್ ನಂಬರ್ ಸಿಂಬಲ್ 7 ಜೊತೆಗಿದೆ ಪ್ಲಸ್. ಇನ್ನೊಂದು ಎಕ್ಸಾಂಪಲ್ -7 ಪ್ಲಸ್ ಸಬ್ಸ್ಟ್ರಾಕ್ಟ್ ಆಗುತ್ತೆ, ಗ್ರೇಟರ್ ನಂಬರ್ ಸಿಂಬಲ್ ಇಲ್ಲಿ ಮೈನಸ್ ಇಂಟು ಪ್ಲಸ್ is always minus. -7 plus 2 equal to -40. ಇಲ್ಲಿ -7 divided by +2 is always -3.
ಸೊ ಇದೇ ನಮ್ದು ಕಂಪ್ಯಾರಿಸನ್ ಚಾರ್ಟ್. ಸೊ ಒನ್ಸ್ ಇದನ್ನ ನೀವು ರಫ್ ಆಗಿ ಒಂದ್ಸಲ ರಿವಿಷನ್ ಮಾಡಿದ್ರು ನಿಮ್ಗೆ ಇರೋ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಇಲ್ಲಾಂದ್ರೂ ನೀವು ನನಗೆ ಡೌಟ್ಸ್ ಕಳಿಸ್ಬೋದು. ಸೊ ಡೈರೆಕ್ಟ್ ನಾವು ಡಿವಿಷನ್ ರೂಲ್ಗೆ ಎಂಟರ್ ಮಾಡೋಣ. ಪ್ರಾಕ್ಟೀಸ್ ಕ್ವಶನ್ಸ್ ಇದಿದೆ. ಡಿವಿಷನ್ ಸೇಮ್ ಅವಾಗಲೇ ನೋಡಿದ್ವಿ. ಪ್ಲಸ್ ಮತ್ತೆ ಪ್ಲಸ್ ಇದ್ದಾಗ ಪ್ಲಸ್, ಪ್ಲಸ್ ಮೈನಸ್ ಇದ್ದಾಗ ಮೈನಸ್, ಮೈನಸ್ ಮತ್ತೆ ಪ್ಲಸ್ ಇದ್ದಾಗ ಮೈನಸ್, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ -5 ಆರ್ -50 ಡಿವೈಡೆಡ್ ಬೈ -2 ಕೊಟ್ಟಾಗ ಈ ಮೈನಸ್ ಕಟ್ ಆಯಿತು, +25. ಸೊ ಎಕ್ಸಾಂಪಲ್ಸ್ ಡೈರೆಕ್ಟ್ ಕ್ವಶನ್ಸ್ ನೋಡೋಣ. ಫ್ರಾಕ್ಷನ್ ಡಿವಿಷನ್ ಅನ್ನು ಮಾಡಬೇಕಿತ್ತು ನಾನು. ಇಲ್ಲಿ ನೋಡಿ, ಈ ಫ್ರಾಕ್ಷನ್ ಡಿವಿಷನ್ ಅಲ್ಲಿ 1/2 ಡಿವೈಡೆಡ್ ಬೈ 3/4. ಇದು ಯಾವ ತರ ಅಂದ್ರೆ ಇದ್ರದ್ದು ಡಿನಾಮಿನೇಟರ್ ಈ ನ್ಯೂಮರೇಟರ್ ಜೊತೆಗೆ ಹೋಗುತ್ತೆ, ಈ ನ್ಯೂಮರೇಟರ್ ಇದ್ರದ್ದು ಡಿನಾಮಿನೇಟರ್ ಜೊತೆಗೆ ಹೋಗುತ್ತೆ. ಸೊ 1/2 ಇಂಟು 4/3. ಸೊ ಇದು ಇದ್ರದ್ದು ರೆಸಿಪ್ರೋಕಲ್ ಆಯ್ತು. ಫಾರ್ ಎಕ್ಸಾಂಪಲ್ ಇವಾಗ ಅವ್ರ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಡಿವೈಡ್ ಬೈ 3/4. ನಾವು ಅದನ್ನ ಬರೆಯುವಾಗ 1/2 ಮಲ್ಟಿಪ್ಲಿಕೇಶನ್ ಅಲ್ಲಿ ತಗೊಂಡಾಗ ಇದು 4/3 ರೆಸಿಪ್ರೋಕಲ್ ಬರೀಬೇಕು ಈ ನಂಬರ್. ಸೊ ಆನ್ಸರ್ ವಿಲ್ ಬಿ 2 1s 2/3. clear? So just questions ನೋಡೋಣ. ಪ್ರಾಕ್ಟೀಸ್ questions. -16 divided by 4 1s 4 4s. ಸಿಂಬಲ್ ಬಾಲ್ ಇಂಪಾರ್ಟೆಂಟ್ ಇದೆ, ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ, ಸೊ -4. ಸೊ ನೆಕ್ಸ್ಟ್ ಕ್ವೆಶ್ಚನ್ -24 ಡಿವೈಡ್ ಬೈ -6. ಸೊ ಮೈನಸ್ ಮೈನಸ್ ಇದ್ದಾಗ ಎರಡು ಕಟ್ಟಾಗಿ ಪ್ಲಸ್ ಆಗುತ್ತೆ. 6 1s 6 4s ಇದು ಪ್ಲಸ್. ನೆಕ್ಸ್ಟ್ 3/5 ಡಿವೈಡೆಡ್ ಬೈ 2/7. ನಾನು ಏನು ಹೇಳಿದ್ದೀನಿ, ಇದು ಆಕ್ಚುಲಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ 3/5 ಹೋಲ್ ಡಿವೈಡೆಡ್ ಬೈ 2/7. ಈ ನ್ಯೂಮರೇಟರ್ ಈ ಡಿನಾಮಿನೇಟರ್ ಈ ನ್ಯೂಮರೇಟರ್ ಜೊತೆಗೆ ಈ ನ್ಯೂಮರೇಟರ್ ಈ ಡಿನಾಮಿನೇಟರ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಹಂಗಂದ್ರೆ ಇಂಟು 7/2. ಅದು ಯಾವುದಕ್ಕೆ ಕಟ್ ಮಾಡಲ್ಲ, 21/10. ಸೊ ಡೆಸಿಮಲ್ ಅಲ್ಲಿ ಬರಿಬೇಕಂತಂದ್ರೆ ನಮ್ಮ ಹತ್ರ ಕೆಳಗಡೆ 1 0 ಇದೆ, ಸೊ 2.1. ಇದು ಯಾವ ತರ ಇದೆ ಅಂತಂದ್ರೆ 10 ಡಿವೈಡೆಡ್ ಬೈ 21. 10 2s 20, 1 ಉಳಿಯುತ್ತೆ, ಡಾಟ್ ಕೊಡ್ತೀವಿ, 1 0 1s 10. ಇದೇ ಇದು. ಇಲ್ಲಿ ಎಷ್ಟು ಝೀರೋಸ್ ಬರ್ತವೆ ಅಷ್ಟು ಇಲ್ಲಿ ನಾವು ಡೆಸಿಮಲ್ಸ್ ಹಾಕ್ತಾ ಹೋಗ್ಬೇಕು. ಈ ಕ್ವೆಶ್ಚನ್ ನೋಡೋಣ. -18 ಡಿವೈಡ್ ಬೈ -6. ಸೊ ಮೈನಸ್ ಮೈನಸ್ ಇದ್ದಾಗ ಪ್ಲಸ್, 6 1s 6 3s +3 ಆನ್ಸರ್. ಇದನ್ನ ನೋಡೋಣ. 81 ಡಿವೈಡ್ ಬೈ 9. ಇನ್ ಕೇಸ್ ಟೇಬಲ್ಸ್ ಇದಾಗ್ಲಿಲ್ಲ 81 ನ ಯಾವ ತರ ಬರೀಬಹುದು, 9 9 to 9. ಸೊ ಕೆಳಗಡೆ ಒಂದು 9 9 1s 9 1s ಸೊ 9. ಆರ್ ಡೈರೆಕ್ಟ್ಲಿ ಇಲ್ಲೇ ನಾವು ಡಿವೈಡ್ ಮಾಡಬಹುದಿತ್ತು. 9 1s 9 9s. ಸೊ ಆನ್ಸರ್ ಅವಾಗಲೂ 9 ಬರುತ್ತೆ. ಓಕೆ, 144 ಇದೆ. -12 ಆನ್ಸರ್ ಅಂತೂ ನಮಗೆ ಮೈನಸ್ ಇದೆ, ಯಾಕಂದ್ರೆ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ವಿಲ್ ಬಿ -2 6 2 7 6 1s 6 -12 ಆನ್ಸರ್. ಸೊ ಈ ಕ್ವೆಶ್ಚನ್ ನೋಡೋಣ. 3/5 ಡಿವೈಡೆಡ್ ಬೈ 2/7. ಸೊ ನಾನು ಬರಿಬೇಕಂದ್ರೆ ಯಾವ ತರ ಅಂಡರ್ಸ್ಟ್ಯಾಂಡ್ ಆಗೋವರೆಗೂ ನಾವು ಈ ತರ ಬರ್ಕೊಳ್ಳೋಣ, ಆಮೇಲೆ ಕನ್ಫ್ಯೂಷನ್ ಹೋದ್ಮೇಲೆ ನಾವು ಡೈರೆಕ್ಟ್ ಮಾಡಬೇಕು. 3/5 ಇಂಟು 7/, ಕರೆಕ್ಟಾ? 21/10.
ಇನ್ನು ಕ್ಲಿಯರ್ ಆಗಿ ಬರಿಬೇಕಂದ್ರೆ 2.1. ಫ್ರಾಕ್ಷನ್ ಇದೆ. ಫ್ರಾಕ್ಷನ್ ಇದ್ದಾಗ ನಮ್ಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ವರ್ಕ್ ಮಾಡೋದಕ್ಕೆ. 7.5 ಡಿವೈಡೆಡ್ ಬೈ 2.5. ಸೊ ಎರಡಕ್ಕೂ ಇಲ್ಲಿದೆ 75 ಅಪಾನ್ 10. ಈ ಡಾಟ್ ನ ತೆಗಿಬೇಕಂದ್ರೆ ನಾನು ಇಲ್ಲಿ ಒಂದು 10 ಕೊಟ್ಟರೆ ಆಯ್ತಲ್ಲ. ಸೊ ಡಿವೈಡೆಡ್ ಬೈ 25 ಡಿವೈಡ್ ಬೈ ಅಗೇನ್ 10. ಏನಾದ್ರೆ 2.5 ಇದೆ. ಇದ್ರ ಜೊತೆಗೆ ಮಲ್ಟಿಪ್ಲೈ ಆಗುತ್ತೆ ಇದ್ರ ಜೊತೆಗೆ. 75 ಅಪಾನ್ 10 into 10 upon 25. 10 cancel ಆಯ್ತಾ? 25 ones are 25 threes are. Number answer. So fraction decimal ಇದೆ 18.9 divide by 3. ಬಟ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ 100% ಶ್ಯೂರ್ ನಮ್ಮ ಆನ್ಸರ್ ಮೈನಸ್ ಅಲ್ಲೇ ಬರುತ್ತೆ. ಮೈನಸ್ 3 ones are 3 6 ಡಾಟ್ ಇದೆ, ಇಲ್ಲೇ ಬರೀರಿ. 3 3s 6. 7/9 whole divided by 14 upon 27. ಈ ಡಿನಾಮಿನೇಟರ್ ಇದರ ನ್ಯೂಮರೇಟರ್ ಜೊತೆಗೆ ಈ ನ್ಯೂಮರೇಟರ್ ಈ ಡಿನಾಮಿನೇಟರ್ ಜೊತೆಗೆ. ಸೊ ನಾವು ಬರೀಬೇಕಾದ್ರೆ 7/9 into 27 upon 14. 7 ones are 7 twos are 9 ones are 9 threes are. So 3/2. I think what 1.5. ಈ ಕ್ವೆಶ್ಚನ್ ಟ್ರೈ ಮಾಡೋಣ. 15.75 divided by 0.5. ಸೊ ನಮಗೆ ಇಲ್ಲಿ ಪಾಯಿಂಟ್ ಆದ್ಮೇಲೆ ಎರಡು ಪ್ಲೇಸಸ್ ಡೆಸಿಮಲ್ ಅಲ್ಲಿ ಇದೆ. ಸೊ ನಾನೇನ್ ಮಾಡ್ತೀನಿ 1575 ಡಿವೈಡ್ ಬೈ ಎರಡು ಡಾಟ್ ಇದೆ, 2 0 ಇಲ್ಲಿ 5 ಒಂದೇ ಪಾಯಿಂಟ್ ಇದೆ. ಸೊ 10. ಬೇಕಿದ್ರೆ ನಾವು ಇದ್ರ ಜೊತೆ ಇನ್ನೂ ಒಂದು 0 ಆಡ್ ಮಾಡ್ಕೊಂಡ್ರೆ ನಮಗೆ ಪ್ರಾಬ್ಲಮ್ ಇಲ್ಲ. ಬಟ್ ಕೆಳಗಡೆನೂ ಒಂದು 0 ಆಡ್ ಮಾಡೋದು ಸೇಮೇ ಬರುತ್ತೆ. ಸೊ ಯಾಕಂದ್ರೆ ಈ 100 ಇದು ಇದ್ರ ಜೊತೆಗೆ ಹೋಗುತ್ತೆ, ಇದು ಇದ್ರ ಜೊತೆಗೆ ಹೋಗುತ್ತೆ. ಸೊ 1575 ಡಿವೈಡ್ ಬೈ 100 into 100 by 5. 100 ಹೋಗ್ತಾ. ಸೊ ನಮಗೆ ಡೆಸಿಮಲ್ ಎರಾಡಿಕೇಟ್ ಆಯ್ತು. 5 ones are 5 threes are 15. Ones are 5 answer 3 1 5. ಸೊ ಇದೊಂದು ಕ್ವಶನ್ ಬೋರ್ಡ್ ಮಾಸ್ಟರ್ ಇದೆ. -125. ಸೊ ಡಿವಿಷನ್ ರೂಲ್ ಫಸ್ಟ್ ಕಂಪ್ಲೀಟ್ ಮಾಡಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್. -5 into -2. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಯ್ತು. 5 ones are 5 25. ಸೊ ಪ್ಲಸ್ ಇಂಟು ಮೈನಸ್ -25 into 2 50. ನೆಕ್ಸ್ಟ್ ಕ್ವಶನ್ಸ್ ಹಂಗೆ ನೆಕ್ಸ್ಟ್ ಆಪರೇಷನ್ಸ್ ಅಲ್ಲಿ ಇಟ್ಟಿರ್ತೀನಿ, ಕ್ವಶನ್ಸು ಕೊಡ್ತೀನಿ, ಜಸ್ಟ್ ಟ್ರೈ ಮಾಡಿ. ಥ್ಯಾಂಕ್ ಯು.